ಅಣ್ಣ ತಂಗಿಯರ ಅನುಬಂಧ ನೂರ್ಕಾಲ ಬಾಳೋ ನನ್ನಣ್ಣ. ಇದು ರಕ್ಷಾಬಂಧನದ ಶ್ರೀರಕ್ಷೆ. ಅಣ್ಣ ತಂಗಿಯರ ಮಧುರ ಬಾಂಧವ್ಯಕ್ಕೊಂದು ನವಿರಾದ ಭಾವನೆ ಮೂಡೋದು ರಕ್ಷಾಬಂಧನದಲ್ಲಿ. ನಿನ್ನ ರಕ್ಷಣೆಗೆ ನಾನಿದ್ದೇನೆ ಅಂತ ತಂಗಿಗೊಂದು ಅಣ್ಣ ಭರವಸೆ ನೀಡೋ ದಿನ. ಹೌದು, ರಕ್ಷಾಬಂಧನದ ಈ ದಿನ ಸಂಭ್ರಮದ ಸುದಿನ. ಹೀಗೆ ಬಣ್ಣ ಬಣ್ಣದ ರಾಖಿಗಳು ಅಣ್ಣ ತಂಗಿಯರ ಸುಮಧುರ ಸಂಬಂಧವನ್ನ ಇನ್ನಷ್ಟು ಕಲರ್ಫುಲ್ ಆಗಿಸಲು ಮಾರುಕಟ್ಟೆಯಲ್ಲಿ ರಾರಾಜಿಸುತ್ತಿವೆ. ಅಷ್ಟೇ ಅಲ್ಲ, ನೆನಪಿನಲ್ಲಿ ಉಳಿಯುವ ಡಿಫ್ರೆಂಟ್ ಆದ ಗಿಫ್ಟ್ಗಳು ಕೂಡ ಗಮನ ಸೆಳೀತಾ ಇವೆ. ಎಲ್ಲೋ ಇರುವ ಅಣ್ಣನಿಗೋಸ್ಕರ ತಂಗಿಯಂದಿರು ಪರಿತಪಿಸುತ್ತಿದ್ದಾರೆ. ತಮ್ಮ ಮನಸ್ಸಿನಲ್ಲಿರುವ ಭಾವನೆ, ಪ್ರೀತಿಯ ಅಗಾಧತೆಯನ್ನ ವ್ಯಕ್ತಪಡಿಸುವ ಸುಂದರ ಪದಪುಂಜಗಳಿರುವ ಬ್ಯಾಂಡ್ಗಳಿಗೆ ಮೊದಲ ಆದ್ಯತೆ. ಅಣ್ಣ ಅಂದ್ರೆ ಗೆಳೆಯ, ತಂದೆ, ಪ್ರೀತಿ ಅನ್ನೋ ಹೆಸರಿನ ಮತ್ತೊಂದು ಅರ್ಥ. ಅಂತಹ ಅಣ್ಣನಿಗೆ ರಾಖಿ ಪ್ರೀತಿಯ ಕೊಡುಗೆ ಅನ್ನೋದು ತಂಗಿಯರ ಮನದಾಳದ ಮಾತು. ಅಣ್ಣ ತಂಗಿ ಏನಿದ್ದಾರೆ ಅಥವಾ ತಮ್ಮ ಅಕ್ಕ ಏನಿದ್ದಾರೆ ಅವರೆಲ್ಲರೂ ಒಟ್ಟುಗೂಡಿ ಆಚರಿಸೋವಂಥ ಹಬ್ಬ ಇದು. ವರ್ಷಕ್ಕೆ ಒಂದೇ ಸತಿ ಬರೋದು. ಸೊ ಈ ಹಬ್ಬದಂದು ಒಂದು ಫ್ಯಾಮ್ಲಿ ಎಲ್ಲ ಒಟ್ಟುಗೂಡಿ ಖುಷಿಯಾಗಿ ಆಚರಿಸೋವಂಥ ಹಬ್ಬ. ಸೊ ಎಲ್ರಿಗೂ, ನಮ್ಮ ಕನ್ನಡ ಜನತೆಗೆಲ್ಲ ನಾನು ರಾಖಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀನಿ. ಇನ್ನು ರಾಖಿ ಕಟ್ಟಿದ ತಂಗಿಗೆ ಪ್ರೀತಿಯಿಂದ ಸಿಹಿಯನ್ನ ಕೂಡ ತಿನ್ನಿಸೋದು ರಕ್ಷಾಬಂಧನದ ಸವೀಕ್ಷಣ. ರಾಖಿ ಕಟ್ಟಿದ್ದೀನಿ, ಗಿಫ್ಟ್ ಕೊಡುವಂತ ದುಂಬಾಲು ಬೀಳೋ ತಂಗಿಯ ಹಠಮಾರಿತನೂ ಅಣ್ಣನಿಗೆ ಪ್ರೀತಿನೇ. ತಂಗಿಗಾಗಿ ರಕ್ಷಾಬಂಧನ ಬಂದಿದ್ರೆ ಅಣ್ಣನಿಗಾಗಿ ಬಗೆ ಬಗೆ ವೆರೈಟಿ ಸಿಹಿ ತಿಂಡಿ, ಚಾಕ್ಲೇಟ್ ಕೂಡ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಅಣ್ಣ ತಂಗಿಯರ ನವಿರು ಅನುಬಂಧವೇ ಅಂಥದ್ದು. ಅಣ್ಣ ಇದ್ರೆ ಅದೇನೋ ತಂಗಿಗೆ ನೂರಾನೇ ಬಲ ಇದ್ದಂತೆ. ಇನ್ನು ಅಣ್ಣನ ಪಾಲಿಗೆ ತಂಗಿ ಅಂದ್ರೆ ತಾಯಿ ಪ್ರೀತಿ ನೀಡೋ ದೇವತೆ. ಏನಿವೆ ಈ ಸುಂದರ ಅನುಬಂಧದ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ಅಣ್ಣ ತಂಗಿಯರ ಬಂಧನ ಅಂತಂದರೆ ಹಾಗೇನೆ, ಅಲ್ಲಿ ಪ್ರೀತಿ ಇರುತ್ತೆ, ಜಗಳ ಇರುತ್ತೆ, ಜೊತೆಗೆ ಕಿತ್ತಾಟ ಇರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಮಿಗಿಲಾದ್ದು ಪ್ರೀತಿಯ ಭಾವ ಕೂಡ ಇರುತ್ತೆ. ಅಂತಹ ಆತ್ಮೀಯ ಅಣ್ಣನೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುವಂತಹ ದಿನ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಮಾರುಕಟ್ಟೆಗೆ ವಿವಿಧ ರೀತಿಯ ರಾಖಿಗಳು ಕೂಡ ಲಗ್ಗೆ ಇಟ್ಟಿವೆ. ಇನ್ಯಾಕೆ ತಡ, ಆತ್ಮೀಯ ಅಣ್ಣನಿಗೆ ನೀವೆಲ್ಲರೂ ಕೂಡ ರಾಖಿಯನ್ನು ಕಟ್ಬಿಡಿ. ಕ್ಯಾಮರಾ ಪರ್ಸನ್ ರವಿ ಜೊತೆಗೆ ಮಮತಾ, ಸುವರ್ಣ 24/7 ಬೆಂಗಳೂರು.